ಕಣ್ಣಿಗೆ ಕಾಣದ ಆತ್ಮ ನಿಮ್ಮನ್ನು ನೀರೊಳಗೆ ಎಳೆಯೋದಕ್ಕೆ ಕಾಯ್ತಾ ಇದ್ರೆ ಏನ್ ಮಾಡ್ತೀರಾ? ಇನ್ಮೇಲೆ ಯಾವುದೇ ಕೆರೆ ಹತ್ರ ಹೋದ್ರೂ ಹುಷಾರಾಗಿರಿ. ಯಾಕೆಂದ್ರೆ ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡ್ತಿರೋ ಕತೆ ಕೇಳಿದ್ರೆ ನೀವು ಲೈಫ್ ನಲ್ಲಿ ಮತ್ತೆ ಕೆರೆ ಹತ್ರ ಹೋಗಲ್ಲ. ಯಾರೆಲ್ಲ ಇನ್ನೂ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದಾಗೆ ಈ ಸಿನಿಮಾದ ಹೆಸರು ಸಾಲ್ಮೋಕ್ಜಿ. ಈ ಕತೆ ಸ್ಟಾರ್ಟ್ ಆಗೋದು ಓಪ್ಪ ಮತ್ತು ಹ್ಯೂನ್ ಅನ್ನೋ ಕಪಲ್ ಇಂದ. ಅವರಿಬ್ರು ಒಂದು ಕೆರೆ ಹತ್ರ ಫಿಶಿಂಗ್ ಮಾಡ್ತಾ ಎಂಜಾಯ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅವರ ಬ್ಲೂಟೂತ್ ಸ್ಪೀಕರ್ ಸಡನ್ ಆಗಿ ಆಫ್ ಆಗುತ್ತೆ. ಬ್ಯಾಟ್ರಿ ಖಾಲಿ ಆಗಿರ್ಬೇಕು ಅಂತ ಹ್ಯೂನ್ ಅದನ್ನ ಚೆಕ್ ಮಾಡೋದಕ್ಕೆ ಕಾರ್ ಹತ್ರ ಹೋಗ್ತಾಳೆ. ಅವಾಗ ಅವಳಿಗೆ ನೀರಿನ ಒಳಗಡೆಯಿಂದ ಒಂದು ವಿಚಿತ್ರ ಸೌಂಡ್ ಕೇಳಿಸುತ್ತೆ. ಯಾರೋ ಹಿಪ್ನಟೈಸ್ ಮಾಡಿದ ಹಾಗೆ ಹ್ಯೂನ್ ಮೆಲ್ಲಗೆ ಆ ನೀರಿನ ಕಡೆ ನಡ್ಕೊಂಡು ಹೋಗ್ತಾಳೆ. ಇದನ್ನ ನೋಡಿ ಶಾಕ್ ಆದ ಓಪ್ಪ ಅವಳನ್ನ ಬಚಾವ್ ಮಾಡೋದಕ್ಕೆ ನೀರೊಳಗಡೆ ಓಡ್ತಾನೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಸಡನ್ ಆಗಿ ಹಿಂದೆಯಿಂದ ಹ್ಯೂನ್ ವಾಯ್ಸ್ ಕೇಳಿಸುತ್ತೆ, ನೀರ್ನಲ್ಲಿ ಏನ್ ಮಾಡ್ತಿದ್ಯಾ ಅಂತ. ಓಪ್ಪ ತಿರುಗಿ ನೋಡಿದ್ರೆ ನೀರಿನಲ್ಲಿರೋದು ಹ್ಯೂನ್ ಅಲ್ವೇ ಅಲ್ಲ. ಅಷ್ಟರಲ್ಲಿ ನೀರಿನ ಒಳಗಡೆಯಿಂದ ಒಂದು ಬ್ಲರ್ ಮುಖ ಕಾಣಿಸುತ್ತೆ. ಅದು ಅವನನ್ನ ಸಡನ್ ಆಗಿ ನೀರಿನ ಒಳಗಡೆ ಎಳ್ಕೊಂಡು ಹೋಗುತ್ತೆ. ಹ್ಯೂನ್ ಜೋರಾಗಿ ಕಿರ್ಚ್ತಾ ಇರ್ತಾಳೆ. ಈಗ ಕತೆ ಶಿಫ್ಟ್ ಆಗೋದು ಸೂಯಿನ್ ಕಡೆಗೆ. ಇವಳು ಒಂದು ರೋಡ್ ವ್ಯೂ ಮ್ಯಾಪಿಂಗ್ ಕಂಪ್ನಿಯಲ್ಲಿ ಪ್ರೊಡ್ಯೂಸರ್. ಇವಳ ಡೈರೆಕ್ಟರ್ ಇವಳಿಗೆ ಕಾಲ್ ಮಾಡಿ, ನಾವು ಅಪ್ಲೋಡ್ ಮಾಡಿದ ಸ್ಟ್ರೀಟ್ ವ್ಯೂ ಫೋಟೋದಲ್ಲಿ ಒಂದು ವಿಚಿತ್ರವಾದ ದೆವ್ವದ ಚಿತ್ರ ಕಾಣಿಸ್ತಿದೆ, ಅದು ವೈರಲ್ ಆಗ್ತಿದೆ, ಲೋಕಲ್ ಜನ ಕೇಸ್ ಹಾಕ್ತಿವಿ ಅಂತಿದ್ದಾರೆ, ತಕ್ಷಣ ರೀಶೂಟ್ ಮಾಡ್ಬೇಕು ಅಂತಾನೆ. ಆ ಲೊಕೇಶನ್ ಬೇರೆ ಯಾವುದೂ ಅಲ್ಲ, ಅದೇ ಸಾಲ್ಮೋಕ್ಜಿ ರಿಸರ್ವಯರ್. ಅಲ್ಲಿಗೆ ಲಾಸ್ಟ್ ಟೈಮ್ ಶೂಟಿಂಗ್ ಗೆ ಹೋಗಿದ್ದ ಚೀಫ್ ವು ಅನ್ನೋ ವ್ಯಕ್ತಿ ಸಡನ್ ಆಗಿ ನಾಟ್ ರೀಚಬಲ್ ಆಗಿರ್ತಾರೆ. ಬೇರೆ ಯಾರು ಒಪ್ಪದೆ ಇದ್ದಾಗ ಸೂಯಿನ್ ತಾನೇ ಹೋಗೋದಕ್ಕೆ ಡಿಸೈಡ್ ಮಾಡ್ತಾಳೆ. ಅವಳಿಗೆ ನೀರಂದ್ರೆ ಭಯ ಇದ್ರು ಯಾಕೆ ಹೋಗ್ತಿದ್ದಾಳೆ ಅಂತ ಅವಳ ಫ್ರೆಂಡ್ ಕೈಟ್ ಕೇಳ್ತಾನೆ. ಆದ್ರೆ ಸೂಯಿನ್ ಅದನ್ನ ಇಗ್ನೋರ್ ಮಾಡ್ತಾಳೆ. ಸೂಯಿನ್ ತನ್ನ ಟೀಮ್ ಜೊತೆ ವ್ಯಾನ್ ಹತ್ತಿ ಹೊರಡ್ತಾಳೆ. ಟೀಮ್ ನಲ್ಲಿ ಹೊಸ ಎಂಪ್ಲಾಯಿ ಸಿಯೋಂಗ್, ಕ್ಯಾಮರಾ ಆಪರೇಟರ್ಸ್ ಆದ ಜೋಂಗ್ಟೆ ಮತ್ತು ಅವನ ತಮ್ಮ ಜೋಂಗ್ಜುನ್ ಇರ್ತಾರೆ. ದಾರಿಯಲ್ಲಿ ಅವರೆಲ್ಲ ಆ ವೈರಲ್ ಆದ ಫೋಟೋ ಬಗ್ಗೆನೆ ಡಿಸ್ಕಸ್ ಮಾಡ್ತಿರ್ತಾರೆ. ಅಲ್ಲಿ ಇತ್ತೀಚೆಗೆ ಇಬ್ಬರು ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಸಿಯೋಂಗ್ ಹೇಳ್ತಾಳೆ, ಸಾಧಾರಣ ದೆವ್ವಗಳಿಗಿಂತ ನೀರಿನ ದೆವ್ವಗಳು ತುಂಬಾ ಡೇಂಜರಸ್, ಅವು ಜನರನ್ನ ಅಟ್ರಾಕ್ಟ್ ಮಾಡಿ ನೀರೊಳಗೆ ಎಳ್ಕೊಳ್ತವೆ ಅಂತ ಸಿಯೋಂಗ್ ಹೇಳ್ತಾಳೆ. ಸಾಲ್ಮೋಕ್ಜಿ ಅಂದ್ರೆ ಬದುಕು ಮತ್ತು ಸಾವಿನ ನಡುವಿನ ಅಡ್ಡರಸ್ತೆ ಅನ್ನೋ ಮೀನಿಂಗ್ ಕೂಡ ಇರುತ್ತೆ. ಮೊದಲು ಅದೊಂದು ಸ್ಮಶಾನ ಆಗಿರುತ್ತೆ, ಅದನ್ನ ಶಿಫ್ಟ್ ಮಾಡದೆ ಹಾಗೆ ನೀರು ತುಂಬಿಸಿ ಕೆರೆ ಮಾಡಿರ್ತಾರೆ. ಆದ್ರೆ ಜೋಂಗ್ಜುನ್ ಇದೆಲ್ಲ ಸುಮ್ನೆ ರೂಮರ್ಸ್ ಅಂತ ನಗ್ತಾನೆ. ಕೊನೆಗೂ ಕೆರೆ ಹತ್ತಿರ ಬಂದು ವ್ಯಾನ್ ಪಾರ್ಕ್ ಮಾಡುವಾಗ ಗಾಡಿ ಯಾವುದಕ್ಕೋ ಜೋರಾಗಿ ಗುದ್ದಿದ ಹಾಗೆ ಆಗುತ್ತೆ. ಇಳಿದು ನೋಡಿದ್ರೆ ಅಲ್ಲಿ ಕಲ್ಲುಗಳನ್ನು ಒಂದರ ಮೇಲೊಂದು ಜೋಡಿಸಿ ಇಟ್ಟಿದ್ದ ಒಂದು ಸ್ಟೋನ್ ಪಿರಮಿಡ್ ಕಾಣಿಸುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಮುದುಕಿ ಬಂದು, ಯಾಕೆ ಅದನ್ನ ಬೀಳ್ಸಿದ್ರಿ, ಅದನ್ನ ಮಾಡೋದು ಎಷ್ಟು ಕಷ್ಟ ಗೊತ್ತಾ ಅಂತ ಬೈತಾಳೆ. ಸೂಯಿನ್ ಸಾರಿ ಕೇಳ್ತಾಳೆ. ಆ ಮುದುಕಿ ಸೂಯಿನ್ ಕಡೆ ವಿಚಿತ್ರವಾಗಿ ನೋಡಿ, ಹಿಂದೆ ಒಂದು ಸಾರಿ ಈ ನೀರು ನಿನ್ನನ್ನ ಆಲ್ಮೋಸ್ಟ್ ಎಳ್ಕೊಂಡಿತ್ತು, ಇವಾಗ ಮತ್ತೆ ಬಂದಿದೀಯಾ ಅಂತ ಕೇಳ್ತಾಳೆ. ಆಮೇಲೆ ಒಂದು ಕಲ್ಲನ್ನು ಸೂಯಿನ್ ಕೈಗೆ ಕೊಟ್ಟು, ಇದನ್ನು ವಾಪಸ್ ಜೋಡಿಸೋ ಮುನ್ನ ಒಂದು ವಿಶ್ ಮಾಡ್ಕೊಳ್ಳಿ ಅಂತಾಳೆ. ಇಷ್ಟವಿಲ್ದಿದ್ರು ಟೀಮ್ ಮೆಂಬರ್ಸ್ ಮನಸ್ಸಲ್ಲೇ ಒಂದು ವಿಶ್ ಮಾಡ್ಕೊಂಡು ಕಲ್ಲು ಜೋಡಿಸ್ತಾರೆ. ಸೂಯಿನ್ ಲಾಸ್ಟ್ ಕಲ್ಲು ಇಡುವಾಗ ಆ ಮುದುಕಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಹೆದರ್ಸ್ತಾಳೆ. ಶೂಟಿಂಗ್ ಸೆಟಪ್ ಮಾಡುವಾಗ ಸಿಯೋಂಗ್ ತಾನು ಒಂದು ಹಾರರ್ ಯೂಟ್ಯೂಬ್ ಚಾನೆಲ್ ನಡೆಸ್ತಿರೋದಾಗಿ ಹೇಳ್ತಾಳೆ. ಅದಕ್ಕೆ ಪ್ಯಾರಾನಾರ್ಮಲ್ ಎಕ್ವಿಪ್ಮೆಂಟ್ ತಂದಿರ್ತಾಳೆ. ಸೂಯಿನ್ ಇಲ್ಲಿ ಆಟ ಆಡೋಕೆ ಬಂದಿಲ್ಲ, ಕೆಲಸದ ಕಡೆ ಫೋಕಸ್ ಮಾಡಿ ಅಂತ ವಾರ್ನ್ ಮಾಡ್ತಾಳೆ. ಅಷ್ಟರಲ್ಲಿ ಜೋಂಗ್ಜುನ್ ಬಂದು, ಇಲ್ಲಿ GPS ಸಿಗ್ನಲ್ ಸಿಗ್ತಿಲ್ಲ ಅಂತಾನೆ. ಸಡನ್ ಆಗಿ ಅಲ್ಲಿಗೆ ಚೀಫ್ ವು ಎಂಟ್ರಿ ಕೊಡ್ತಾರೆ. ಇಲ್ಲಿ GPS ವರ್ಕ್ ಆಗಲ್ಲ, ಕಂಟ್ರೋಲರ್ ಬೇರೆ ಕಡೆ ಇಡಬೇಕು ಅಂತ ತಾವೇ ಅದನ್ನ ತಗೊಂಡು ನೀರಿನ ಮಧ್ಯೆ ಇರೋ ಮರಗಳ ಹತ್ತಿರ ಹೋಗ್ತಾರೆ. ಸಿಗ್ನಲ್ ಕರೆಕ್ಟ್ ಆಗುತ್ತೆ. ಸೂಯಿನ್ ಫೋನ್ ಯಾಕೆ ರಿಸೀವ್ ಮಾಡಲಿಲ್ಲ ಅಂತ ಕೇಳಿದ್ರೆ, ಶೂಟಿಂಗ್ ಮುಗಿಯಲ್ಲಿ ಆಮೇಲೆ ಹೇಳ್ತೀನಿ ಅಂತಾರೆ ವು. ವು ಅವರ ಹೆಂಡತಿ ಹೋದ ವರ್ಷ ಕಾರ್ ಆಕ್ಸಿಡೆಂಟ್ ನಲ್ಲಿ ತೀರಿ ಹೋಗಿರ್ತಾರೆ. ಅಂದಿನಿಂದ ಅವರು ಡಿಪ್ರೆಷನ್ ನಲ್ಲಿದ್ದಾರೆ ಅಂತ ಟೀಮ್ ಮಾತಾಡ್ಕೊಂತಿರ್ತಾರೆ. ಸಿಯೋಂಗ್ ತನ್ನ ಹಾರರ್ ಚಾನೆಲ್ಗಾಗಿ ಅಲ್ಲಿದ್ದ ಒಂದು ಹಳೆ ಸಮಾಧಿನ ಶೂಟ್ ಮಾಡ್ತಿರ್ತಾಳೆ. ಇನ್ನೊಂದು ಕಡೆ ಜೋಂಗ್ಟೆ ಶೂಟಿಂಗ್ ಮಾಡ್ತಿರುವಾಗ ಸೂಯಿನ್ ಮಾನಿಟರ್ ನಲ್ಲಿ ದೂರದಲ್ಲಿ ನಿಂತಿರೋ ಒಂದು ವಿಚಿತ್ರ ಆಕೃತಿನ ನೋಡ್ತಾಳೆ. ಜೋಂಗ್ಟೆಗೆ ಹಿಂದೆ ಬರೋದಕ್ಕೆ ಹೇಳ್ತಾಳೆ, ಆದ್ರೆ ಆ ಆಕೃತಿ ಸಡನ್ ಆಗಿ ಮಾಯ ಆಗುತ್ತೆ. ಜೋಂಗ್ಟೆ ವಾರ್ನಿಂಗ್ ಬೋರ್ಡ್ ದಾಟಿ ಮುಂದೆ ಹೋಗ್ತಾನೆ. ಅವನಿಗೆ ನೀರಿನಲ್ಲಿ ತನ್ನದೇ ರಿಫ್ಲೆಕ್ಷನ್ ವಿಚಿತ್ರವಾಗಿ ಕಾಣಿಸುತ್ತೆ. ಸೂಯಿನ್ ಮಾನಿಟರ್ ನೋಡಿ ಹಿಂದೆ ತಿರುಗಿ ನೋಡು ಅಂತ ಕಿರ್ಚ್ತಾಳೆ. ಜೋಂಗ್ಟೆಗೆ ಕೋಪ ಬಂದು ಕ್ಯಾಮರಾ ಆಫ್ ಮಾಡ್ತಾನೆ. ಅಷ್ಟರಲ್ಲಿ ಮರದಿಂದ ಒಂದು ಕತ್ತರಿಸಿದ ತಲೆ ಸಡನ್ ಆಗಿ ಅವನ ತಲೆ ಮೇಲೆ ಬಿದ್ದು ಅವನು ನೀರಿನ ಒಳಗಡೆ ಬೀಳ್ತಾನೆ. ಸೂಯಿನ್ ಓಡಿ ಬಂದು ನೋಡಿದ್ರೆ ನೀರಿನಲ್ಲಿ ಉದ್ದನೆಯ ಕೂದಲು ತೇಲ್ತಿರುತ್ತೆ. ಅದು ಸಡನ್ ಆಗಿ ಒಳಗಡೆ ಹೋಗುತ್ತೆ. ಆಮೇಲೆ ಜೋಂಗ್ಟೆ ನೀರಿಂದ ಮೇಲಕ್ಕೆ ಬರ್ತಾನೆ, ಆದ್ರೆ ಫುಲ್ ಹೆದರ್ಕೊಂಡಿರ್ತಾನೆ. ನಂತರ ಆ ಕೂದಲಿನ ಒಳಗಡೆ ಇದ್ದದ್ದು ಕೇವಲ ಒಂದು ಮಣ್ಣಿನ ಪಾತ್ರೆ ಅಂತ ಗೊತ್ತಾಗುತ್ತೆ. ಸಿಯೋಂಗ್ ಆ ಫೂಟೇಜ್ ನೋಡಿ, ಇದು ನೀರಿನಿಂದ ಆತ್ಮಗಳನ್ನು ಕರೆಯೋ ಒಂದು ತಾಂತ್ರಿಕ ಪೂಜೆ ತರ ಇದೆ ಅಂತಾಳೆ. ಸೂಯಿನ್ ಡೈರೆಕ್ಟರ್ಗೆ ಫೋನ್ ಮಾಡಿ ನಾಳೆ ಶೂಟ್ ಮಾಡ್ತೀವಿ ಅಂತಾಳೆ. ಆದರೆ ಡೈರೆಕ್ಟರ್ ಇವತ್ತೇ ಮುಗಿಸ್ಬೇಕು ಅಂತ ಹಠ ಹಿಡಿತಾನೆ.
ಸುಯಿನ್ ಟೀಮ್ಗೆ ವಿಷಯ ತಿಳಿಸಿ ಬೆಳಿಗ್ಗೆ 8 ಗಂಟೆಗೆಲ್ಲ ಅಪ್ಲೋಡ್ ಮಾಡಬೇಕಾಗಿರೋದ್ರಿಂದ ನೈಟ್ ಇಲ್ಲೇ ಮುಗಿಸೋಣ ಅಂತಾಳೆ. ಆದರೆ ಚೀಫ್ ವು ನನ್ನ ಕಂಟ್ರೋಲರ್ ಮಿಸ್ ಆಗಿದೆ, ಅದನ್ನ ಹುಡುಕ್ಬೇಕು ಅಂತಾರೆ. ಜೋಂಗ್ಟೆ ಮತ್ತು ಜೋಂಗ್ಜುನ್ ಅದನ್ನ ಹುಡುಕೋದಕ್ಕೆ ಹೋಗ್ತಾರೆ. ಈ ಕಡೆ ಕೈಟ್ ಸುಯಿನ್ಗೆ ಕಾಲ್ ಮಾಡಿ ತಾನು ಎಕ್ವಿಪ್ಮೆಂಟ್ ತರ್ತಿರೋದಾಗಿ ಹೇಳ್ತಾನೆ. ಸುಯಿನ್ ವು ಬಗ್ಗೆ ಕೇಳಿದಾಗ ಅವರು ಫುಲ್ ಚೇಂಜ್ ಆಗಿದ್ದಾರೆ, ಏನೋ ಒಂಥರ ಬಿಹೇವ್ ಮಾಡ್ತಿದ್ದಾರೆ ಅಂತಾಳೆ. ಸುಯಿನ್ ವು ಹತ್ರ ಬಂದು ನಿಮ್ಗೇನಾಗಿದೆ ಅಂದಾಗ ಅವರು ವಿಚಿತ್ರವಾಗಿ ನಕ್ಕು ನನ್ನ ವಿಶ್ ಕಂಪ್ಲೀಟ್ ಆಯ್ತು, ನೀನು ಕಲ್ಲು ಜೋಡಿಸಿ ವಿಶ್ ಮಾಡಿದೀಯಲ್ಲ ನಿಂದು ಆಗುತ್ತೆ ಅಂತಾರೆ. ನೈಟ್ ಆಗುತ್ತೆ. ಸಿಯೋಂಗ್ ದೆವ್ವ ಹುಡ್ಕೋದಕ್ಕೆ ಮೋಷನ್ ಡಿಟೆಕ್ಟರ್ ಕ್ಯಾಮ್ರಾ ಪ್ಯಾನ್ ಮಾಡ್ತಿರ್ತಾಳೆ. ಸುಯಿನ್ ವೂಗೆ ಕಾಲ್ ಮಾಡಿದ್ರೆ ಸಿಗಲ್ಲ. ಸಡನ್ ಆಗಿ ದೂರದಲ್ಲಿ ಒಂದು ಸೌಂಡ್ ಕೇಳಿಸಿ ಸುಯಿನ್ ಅಲ್ಲಿಗೆ ಹೋಗ್ತಾಳೆ. ದಾರಿಯಲ್ಲಿ ಅವಳಿಗೆ ಒಂದು ಮೆಮೊರಿ ಕಾರ್ಡ್ ಸಿಗುತ್ತೆ. ಅದನ್ನು ಸಿಯೋಂಗ್ ಡಿವೈಸ್ ನಲ್ಲಿ ಹಾಕಿ ನೋಡಿದ್ರೆ ಅದರಲ್ಲಿ ಚೀಫ್ ವು ಅದೇ ಕಲ್ಲು ಜೋಡಿಸೋ ವಿಚಿತ್ರ ಪೂಜೆ ಮಾಡ್ತಿರೋ ವಿಡಿಯೋ ಇರುತ್ತೆ. ಇದೇನೋ ಡೇಂಜರ್ ಅಂತ ಸುಯಿನ್ಗೆ ಅನಿಸುವಾಗ್ಲೇ ಕೈಟ್ ನಿಂದ ಕಾಲ್ ಬರುತ್ತೆ. ಕೈಟ್ ಜೋರಾಗಿ ಹೇಳ್ತಾನೆ, ಸುಯಿನ್ ನಿನ್ನ ಜೊತೆ ಇರೋ ಚೀಫು ನಿನ್ನೆ ರಾತ್ರಿನೇ ಹಾಸ್ಪಿಟಲ್ ನಲ್ಲಿ ಸತ್ತೋಗಿದ್ದಾರೆ ಅಂತ. ಇದನ್ನ ಕೇಳಿ ಸುಯಿನ್ ಇಡೀ ಬಾಡಿ ಫ್ರೀಸ್ ಆಗುತ್ತೆ. ಅದೇ ಟೈಮ್ಗೆ ಕೆರೆಯಿಂದ ಒಂದು ಕಲ್ಲು ಸ್ಪೀಡ್ ಆಗಿ ಬಂದು ಲೈಟ್ಗೆ ಹೊಡೆದು ಲೈಟ್ ಆಫ್ ಆಗುತ್ತೆ. ಅಷ್ಟರಲ್ಲಿ ಸಿಯೋಂಗ್ ಬ್ಯಾಗ್ ನಲ್ಲಿದ್ದ ಸ್ಪಿರಿಟ್ ಬಾಕ್ಸ್ ತನ್ನಷ್ಟಕ್ಕೆ ತಾನೇ ಆನ್ ಆಗುತ್ತೆ. ಅದರಿಂದ ರೇಡಿಯೋ ಫ್ರೀಕ್ವೆನ್ಸಿ ಮಧ್ಯೆ ದೆವ್ವದ ವಾಯ್ಸ್ ಕೇಳಿಸುತ್ತೆ. ನೀವು ಬಂದ್ರಾ, ಯಾವಾಗ ಬಂದ್ರಿ, ಎಷ್ಟು ಜನ ಬಂದ್ರಿ ಅಂತ ಕೇಳುತ್ತೆ. ಸಿಯೋಂಗ್ 6 ಜನ ಅಂತಾಳೆ. ಜೋಂಗ್ಜುನ್ ಆ ಡಿವೈಸ್ ತಗೊಂಡು ನೀನು ಇಲ್ಲಿ ಮುಳುಗಿ ಸತ್ತ ದೆವ್ವನ ಅಂತ ಕೇಳಿದ್ರೆ ಅದು ಹೌದು ಅನ್ನುತ್ತೆ. ನಮ್ಮ ಮೇಲೆ ಕಲ್ಲು ಎಸ್ತಿದ್ದು ನೀನೇನಾ ಅಂದರೆ ರೆಸ್ಪಾನ್ಸ್ ಇರಲ್ಲ. ನೀವೆಲ್ಲ ಯಾಕೆ ಹೆದರ್ತಾ ಇದ್ದೀರಾ, ಬಿಕಾಸ್ ನಿಮ್ಮಿಂದಾನೇ ನಾನು ಸತ್ತಿದ್ದು ಅಂತ ಆ ವಾಯ್ಸ್ ಸುಯಿನ್ ಹಿಂದೆಯಿಂದ ಕೇಳಿಸಿದ ಹಾಗೆ ರಿಪೀಟ್ ಆಗುತ್ತೆ. ಹೆದರಿದ ಸುಯಿನ್ ತಕ್ಷಣ ಚೀಫ್ ವು ಎಲ್ಲಿದ್ದಾರೆ ಅಂತ ಹುಡುಕೋದಕ್ಕೆ ಹೊರಡ್ತಾಳೆ. ಈ ಕಡೆ ಜೋಂಗ್ಟೆ ಕತ್ತಲಿನಲ್ಲಿ ವು ಹಿಂದೆ ಹೋಗ್ತಿರ್ತಾನೆ. ಸಡನ್ ಆಗಿ ನೋಡಿದ್ರೆ ಅವನು ನೀರಿನ ಮಧ್ಯೆ ನಿಂತಿರ್ತಾನೆ. ವು ಮಾಯ ಆಗಿರ್ತಾನೆ. ಜೋಂಗ್ಟೆ ಕತ್ತಲಲ್ಲಿ ಟಾರ್ಚ್ ಹಾಕಿ ನೋಡಿದಾಗ ಒಂದು ಆಕೃತಿ ನೀರೊಳಗಡೆ ಬಿದ್ದು ಮಾಯ ಆಗುತ್ತೆ. ಮುಂದಿನ ಕ್ಷಣನೇ ಅವನ ಸುತ್ತಲೂ ನೀರಿನಿಂದ ಒಂದೊಂದೇ ತಲೆ ಮೇಲಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಡನ್ ಆಗಿ ಅವನ ಹಿಂದೆನೆ ದೆವ್ವ ಪ್ರತ್ಯಕ್ಷ ಆಗುತ್ತೆ. ಈ ಕಡೆ ಸಿಯೋಂಗ್ ಮತ್ತು ಬಿನ್ ಕ್ಯಾಮ್ರಾದಲ್ಲಿ ಒಂದು ಆಕೃತಿ ನೋಡಿ ವು ಇರಬೇಕು ಅಂತ ಹತ್ತಿರ ಹೋಗ್ತಾರೆ. ಆದ್ರೆ ಅಲ್ಲಿ ಕಲ್ಲುಗಳ ಪಿರಮಿಡ್ ಇರುತ್ತೆ. ಅಷ್ಟರಲ್ಲೇ ದೂರದಲ್ಲಿ ಜೋಂಗ್ಜುನ್ ಜೋರಾಗಿ ಕಿರ್ಚೋ ಸೌಂಡ್ ಕೇಳಿಸುತ್ತೆ. ಸುಯಿನ್ ಮತ್ತು ಜೋಂಗ್ಜುನ್ ಹೋಗಿ ನೋಡಿದ್ರೆ ಜೋಂಗ್ಟೆ ಹೆಣ ಮರಕ್ಕೆ ನೇತಾಡ್ತಿರುತ್ತೆ. ಇದನ್ನ ನೋಡಿ ಇಡೀ ಟೀಮ್ ಫುಲ್ ಪ್ಯಾನಿಕ್ ಆಗಿ ಅಲ್ಲಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೈಟ್ ಕಾರಿನಲ್ಲಿ ಬರುವಾಗ ದಾರಿ ತಪ್ಪಿ ಒಂದು ಹಳೆ ಮನೆ ಹತ್ತಿರ ಬರ್ತಾನೆ. ಅಲ್ಲಿಗೆ ಆ ಮುದುಕಿ ಬಾಗಿಲಿಂದ ಹೊರಗಡೆ ಬಿದ್ದಿರ್ತಾಳೆ. ಒಳಗಡೆಯಿಂದ ಒಂದು ದೆವ್ವದ ಕೈ ಬಾಗಿಲು ಮುಚ್ಚುತ್ತೆ. ಆ ಮುದುಕಿ ಹೇಳ್ತಾಳೆ, ಒಳಗಿರೋದು ನನ್ನ ಮಗಳು, ಅವಳು ಸಾಲ್ಮೋಗ್ಜಿ ಕೆರೆಯಲ್ಲಿ ಮುಳುಗಿ ಸತ್ತಿದ್ಲು. ಅವಳು ಹೇಗಾದ್ರೂ ನನ್ನ ಜೊತೆನೇ ಇರ್ಲಿ ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ. ಸಾಲ್ಮೋಗ್ಜಿಯಿಂದ ಯಾರೂ ಬದುಕಿ ಹೋಗಲ್ಲ ಅಂತಾಳೆ. ಈ ಕಡೆ ಕೆರೆ ಹತ್ತಿರ ಜೋಂಗ್ಜುನ್ ಕೋಪದಲ್ಲಿ ಚೀಫ್ ವೂನೇ ನನ್ನ ಅಣ್ಣನ ಕೊಂದಿದ್ದು ಅಂತ ಅವರನ್ನು ಹುಡುಕೋದಕ್ಕೆ ಹೋಗ್ತಾನೆ. ಸುಯಿನ್ ವು ಆಲ್ರೆಡಿ ಸತ್ತಿದ್ದಾರೆ ಅಂತ ಹೇಳಿದ್ರು ಅವನು ಕೇಳಲ್ಲ. ಅಷ್ಟರಲ್ಲಿ ದೂರದಲ್ಲಿ ವು ನಿಂತಿರ್ತಾನೆ. ಜೋಂಗ್ಜುನ್ ಅವರನ್ನ ಚೇಸ್ ಮಾಡ್ತಾನೆ. ವು ಕೆರೆ ಒಳಗಡೆ ನಡ್ಕೊಂಡು ಹೋಗ್ತಾನೆ. ಜೋಂಗ್ಜುನ್ ಹಿಂದೆ ಹೋದಾಗ ವು ಸಡನ್ ಆಗಿ ಹೆಣ ಆಗಿ ಚೇಂಜ್ ಆಗ್ತಾನೆ. ದೆವ್ವ ಜೋಂಗ್ಜುನ್ ತಲೆಯನ್ನ ಹಿಡಿದು ನೀರೊಳಗಡೆ ಎಳ್ಕೊಂಡು ಹೋಗಿ ಕೊಂದಾಕುತ್ತೆ. ಉಳಿದ 3 ಹೆದರ್ಕೊಂಡು ಕಾರ್ ಹತ್ತಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆ ಕಲ್ಲಿನ ಪಿರಮಿಡ್ ಸಡನ್ ಆಗಿ ಮಾಯ ಆಗಿರುತ್ತೆ. ಅವರು ಎಷ್ಟು ದೂರ ಡ್ರೈವ್ ಮಾಡಿದ್ರು GPS ಮಾಲ್ ಫಂಕ್ಷನ್ ಆಗಿ ವಾಪಸ್ ಅದೇ ಅಡ್ಡ ರಸ್ತೆಗೆ ಬರ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಕೈಟ್ ಬರ್ತಾನೆ. ಕಾರು ನಿಲ್ಲಿಸಿ ನೋಡಿದ್ರೆ ಎದುರುಗಡೆ ರಸ್ತೆ ಇರಲ್ಲ, ಫುಲ್ ನೀರಿರುತ್ತೆ. ಅಂದ್ರೆ ದೆವ್ವ ಅವರ ಮೈಂಡ್ ಜೊತೆ ಆಟ ಆಡ್ತಿದೆ. ಕೈಟ್ ಆ ಮುದುಕಿ ಹೇಳಿದ ವಿಷಯ ಹೇಳ್ತಾನೆ. ನಿಮಗೆ ಏನಾದರೂ ಬೇಕಿದ್ರೆ ಕಲ್ಲು ಜೋಡಿಸಿ ವಿಶ್ ಮಾಡಬೇಕು. ಸುಯಿನ್ ಎಲ್ಲರನ್ನೂ ಕೇಳ್ತಾಳೆ, ನೀವು ಏನು ವಿಶ್ ಮಾಡಿದಿರಿ ಅಂತ. ಬಿನ್ ತಾನು ಶ್ರೀಮಂತನಾಗಬೇಕು ಅಂದಿರ್ತಾನೆ. ಸಿಯೋಂಗ್ ತಾನು ಏನು ವಿಶ್ ಮಾಡಲಿಲ್ಲ ಅಂತಾಳೆ. ಆದರೆ ಸುಯಿನ್ ಹೇಳ್ತಾಳೆ, ನನ್ನ ವಿಶ್ ಕಂಪ್ಲೀಟ್ ಆಯಿತು. ನಾನು ಸಾಲ್ಮೋಗ್ಜಿಯಲ್ಲಿ ಏನಾಯಿತು ಅಂತ ತಿಳಿಯೋದಕ್ಕೆ ಊನ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಅವರು ಸಿಕ್ಕಿದ್ರು. ಊ ತನ್ನ ಹೆಂಡತಿನ ನೋಡಬೇಕು ಅಂದ್ಕೊಂಡಿರ್ತಾರೆ. ಅಂದರೆ ಯಾರೆಲ್ಲ ಸತ್ತವರ ಬಗ್ಗೆ ವಿಶ್ ಮಾಡ್ತಾರೋ ಅವರ ವಿಶ್ ಮಾತ್ರ ಇಲ್ಲಿ ನಿಜ ಆಗ್ತಿದೆ. ಆ ಮುದುಕಿ ಕೂಡ ತನ್ನ ಸತ್ತ ಮಗಳನ್ನು ನೋಡೋಕ್ಕೆ ಎಲ್ಲರ ಕೈಯಲ್ಲೂ ಕಲ್ಲು ಜೋಡಿಸ್ತಾ ಇರ್ತಾಳೆ. ಈ ಕಲ್ಲಿನ ಪಿರಮಿಡನ್ನು ಒಡೆದು ಹಾಕಿದರೆ ಮಾತ್ರ ಇಲ್ಲಿಂದ ಹೋಗೋದಕ್ಕೆ ಸಾಧ್ಯ ಅಂತ ಸುಯಿನ್ ಡಿಸೈಡ್ ಮಾಡ್ತಾಳೆ. ಸಿಯೋಂಗ್ಗೆ ಕೆಮ್ಮು ಬಂದಾಗ ನೀರು ತರೋದಕ್ಕೆ ಸುಯಿನ್ ಮತ್ತು ಕೈಟ್ ಕಾರ್ ಹತ್ರ ಹೋಗ್ತಾರೆ. ಅಲ್ಲಿ ಸಿಯೋಂಗ್ ಬಿನ್ಗೆ ಹೇಳ್ತಾಳೆ, ನಾನು ಸುಳ್ಳು ಹೇಳಿದೆ, ನಾನು ದೆವ್ವ ನೋಡಬೇಕು ಅಂತ ವಿಶ್ ಮಾಡಿದ್ದೆ, ನನ್ನಿಂದನೇ ಇಷ್ಟೆಲ್ಲ ಆಯಿತು ಅಂತ ಅಳ್ತಾಳೆ. ಬಿನ್ ಸೆಲ್ಫಿಶ್ ಆಗಿ ಆಲೋಚನೆ ಮಾಡಿ ಸುಯಿನ್ ಮೊದಲೇ ಇಲ್ಲಿಗೆ ಬಂದಿದ್ಲಂತೆ, ಅವಳೇ ದೆವ್ವ ಇರ್ಬೋದು, ನಾವಿಬ್ಬರೇ ಕಾರ್ ತಗೊಂಡು ಎಸ್ಕೇಪ್ ಆಗೋಣ ಅಂತ ಸಿಯೋಂಗ್ನ ಒಪ್ಪಿಸಿ ಅವರಿಬ್ಬರನ್ನ ಬಿಟ್ಟು ಕಾರ್ ತಗೊಂಡು ಓಡಿ ಹೋಗ್ತಾರೆ.
ದಾರಿಯಲ್ಲಿ ಕಾರ್ನ ಗ್ಲಾಸ್ ವೈಪರ್ಸ್ ತನ್ನಷ್ಟಕ್ಕೆ ತಾನೇ ಆನ್ ಆಗುತ್ತೆ. ರೇಡಿಯೋ ಕೆಟ್ಟೋಗುತ್ತೆ. ಸಡನ್ ಆಗಿ ವಿಂಡೋ ಮೇಲೆ ದೆವ್ವ ಪ್ರತ್ಯಕ್ಷ ಆಗುತ್ತೆ. ಬಿನ್ ಫುಲ್ ಸ್ಪೀಡ್ನಲ್ಲಿ ಗಾಡಿ ಓಡಿಸಿ ಮೇನ್ ರೋಡ್ಗೆ ಬರ್ತಾನೆ. ಹಬ್ಬ ಬದುಕಿದ್ವಿ ಅಂತ ಇಬ್ಬರು ಹಗ್ ಮಾಡ್ಕೊಳ್ತಾರೆ. ಅಷ್ಟರಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಬಂದು ಆ ಗ್ಲಾಸ್ನ ನಾಕ್ ಮಾಡ್ತಾನೆ. ಆ ಪೊಲೀಸ್ ಆಫೀಸರ್ ತನ್ನ ಗಾಡಿ ಬ್ಯಾಟ್ರಿ ಡೆಡ್ ಆಗಿದೆ ಅಂತ ಬಿನ್ ಹತ್ತಿರ ಹೆಲ್ಪ್ ಕೇಳ್ತಾನೆ. ಬಿನ್ ಹೆಲ್ಪ್ ಮಾಡೋದಕ್ಕೆ ಹೋದಾಗ ಆ ಆಫೀಸರ್ ಸಿಯೋಂಗ್ ಹತ್ರ ಬಂದು ಯಾವಾಗ ಬಂದ್ರಿ, ಎಷ್ಟು ಜನ ಬಂದ್ರಿ ಅಂತ ಸೇಮ್ ಸ್ಪಿರಿಟ್ ಬಾಕ್ಸ್ನಲ್ಲಿ ಬಂದ ಹಾಗೆ ಕ್ವೆಶ್ಚನ್ಸ್ ಕೇಳ್ತಾನೆ. ಸಿಯೋಂಗ್ 6 ಜನ ಅಂದಾಗ ಅವಳಿಗೆ ಸ್ಟ್ರೈಕ್ ಆಗುತ್ತೆ, ಇವನು ಮನುಷ್ಯ ಅಲ್ಲ ದೆವ್ವ ಅಂತ. ಬಿನ್ ಹೊರಗಡೆ ಬಂದು ನೋಡಿದ್ರೆ ತಾನು ಮತ್ತೆ ಅದೇ ಸಾಲ್ಮೋಕ್ ಜಿ ಕೆರೆ ಹತ್ತಿರನೇ ಇರ್ತಾನೆ. ಆ ಆಫೀಸರ್ ದೆವ್ವ ಆಗಿ ತನ್ನ ಕತ್ತನ್ನು ವಿಚಿತ್ರವಾಗಿ ತಿರುಗಿಸುತ್ತೆ. ಈ ಕಡೆ ಸುಯಿನ್ಗೆ ಸಿಯೋಂಗ್ ಐಪ್ಯಾಡ್ ಸಿಗುತ್ತೆ. ಅದರಲ್ಲಿ ವೂ ತಗೊಂಡ ಫೋಟೋಸ್ ನೋಡುವಾಗ ಒಂದು ಬೋಟ್ ಕಾಣಿಸುತ್ತೆ. ಅಂದರೆ ಅಸಲಿ ಜಾಗ ಕೆರೆಯ ಆ ಕಡೆ ಇದೆ ಅಂತ ಗೊತ್ತಾಗುತ್ತೆ. ಅಷ್ಟರಲ್ಲಿ ವಾಕಿಟಾಕಿಲಿ ಸಿಯೋಂಗ್ ಅಳೋ ಸೌಂಡ್ ಕೇಳಿಸುತ್ತೆ. ಸುಯಿನ್ ಕಾರ್ ಹತ್ತಿರ ಹೋಗಿ ನೋಡಿದರೆ ಕಾರ್ ಕೆಳಗಡೆ ಸಿಯೋಂಗ್ ಹೆದರ್ಕೊಂಡು ಕೂತಿರ್ತಾಳೆ. ಸುಯಿನ್ ಅವಳನ್ನು ಕರೆಯೋದಕ್ಕೆ ಕೆಳಗಡೆ ಬಗ್ಗಿದಾಗ ಕೈಟ್ ಮೇಲಕ್ಕೆ ನೋಡ್ತಾನೆ. ಅಲ್ಲಿ ಬಿನ್ ದೆವ್ವವಾಗಿ ನಿಂತಿರ್ತಾನೆ. ಕೈಟ್ ತಕ್ಷಣ ಸುಯಿನ್ನ ಹಿಂದೆ ಎಳಿತಾನೆ. ಆದರೆ ಕಾರ್ ಸಡನ್ ಆಗಿ ಸಿಯೋಂಗ್ ಮೇಲೆ ಮೂವ್ ಆಗಿ ಅವಳು ಸ್ಪಾಟ್ನಲ್ಲೇ ಸತ್ತೋಗ್ತಾಳೆ. ಬಿನ್ ಹೆಣ ಡ್ರೈವರ್ ಸೀಟಿನಿಂದ ಕೆಳಗಡೆ ಬಿದ್ದು ಕತ್ತು ತಿರುಗಿಸಿರುತ್ತೆ. ಈಗ ಸುಯಿನ್ ಮತ್ತು ಕೈಟ್ ಒಂದು ಸಣ್ಣ ಬೋಟ್ ತಗೊಂಡು ಕೆರೆ ದಾಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕತ್ತಲಲ್ಲಿ ಹೋಗುವಾಗ ಕೈಟ್ ಸಡನ್ ಆಗಿ ಚೀಫ್ ವೂ ಆಗಿ ಚೇಂಜ್ ಆಗ್ತಾನೆ. ವೂ ಸುಯಿನ್ ಮೇಲೆ ಕೋಪಗೊಳ್ತಾನೆ. ನಾನು ನೀರಿನಲ್ಲಿ ಮುಳುಗುವಾಗ ಯಾರೂ ಹೆಲ್ಪ್ಗೆ ಬರಲಿಲ್ಲ. ಸಾಲ್ಮೋಕ್ ಜಿ ಶೂಟಿಂಗ್ ಡ್ಯೂಟಿನ ನೀನೇ ಬೇಕು ಅಂತ ನನಗೆ ಚೇಂಜ್ ಮಾಡಿದ್ದು. ನೀನು ಹಿಂದೆ ಇಲ್ಲಿಗೆ ಬಂದು ಹೆದರಿ ಓಡಿ ಹೋಗಿದ್ದೆ, ಅದಕ್ಕೆ ನನ್ನನ್ನು ಇಲ್ಲಿಗೆ ಕಳಿಸಿ ಸಾಯಿಸಿದೆ ಅಂತ ಬ್ಲೇಮ್ ಮಾಡ್ತಾರೆ. ಸುಯಿನ್ ಸಾರಿ ಕೇಳ್ತಾಳೆ. ವೂ, ನೀನು ಸತ್ತಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ಈಗ ನಿನ್ನ ಫ್ರೆಂಡ್ ಕೈಟ್ನು ನಾವೇ ತಗೊಳ್ತೀವಿ ಅಂತಾರೆ. ಸುಯಿನ್ ನೀವು ವೂ ಅಲ್ಲ ಅಂದ ತಕ್ಷಣ ಆ ದೆವ್ವ ಮಾಯ ಆಗಿ ನೀರಿನಿಂದ ಒಂದು ಕೈ ಬಂದು ಸುಯಿನ್ನನ್ನು ನೀರೊಳಗಡೆ ಎಳ್ಕೊಳ್ಳುತ್ತೆ. ಕೈಟ್ ಅವಳನ್ನ ಬಚಾವ್ ಮಾಡೋದಕ್ಕೆ ನೀರೊಳಗಡೆ ಧುಮುಕ್ತಾನೆ. ನೀರಿನ ಕೆಳಗಡೆ 100 ಸಮಾಧಿಗಳು ಮತ್ತು ಹೆಣಗಳು ತೇಲ್ತಿರ್ತವೆ. ಕೈಟ್ ಸುಯಿನ್ನ ಹುಡುಕಿ ಮೇಲಕ್ಕೆ ಕಳಿಸ್ತಾನೆ. ಆದರೆ ದೆವ್ವ ಕೈಟ್ನ ಕೆಳಗಡೆ ಎಳ್ಕೊಂಡ್ಬಿಡುತ್ತೆ. ಸುಯಿನ್ ನೀರಿನಿಂದ ಮೇಲಕ್ಕೆ ಬಂದಾಗ ಅವಳ ಎದುರಿಗೆ ಆ ಕಲ್ಲಿನ ಪಿರಮಿಡ್ ಕಾಣಿಸುತ್ತೆ. ಇದೆಲ್ಲದಕ್ಕೂ ಇದೇ ಕಾರಣ ಅಂತ ಅವಳು ಒಂದೊಂದೇ ಕಲ್ಲನ್ನು ಕಿತ್ತು ಎಸಿತಾಳೆ. ಅದರ ಒಳಗಡೆಯಿಂದ ಒಂದು ದೆವ್ವ ಬಂದು ಅವಳನ್ನ ಕಲ್ಲಿನ ಒಳಗಡೆ ಎಳೆಯೋದಕ್ಕೆ ಟ್ರೈ ಮಾಡುತ್ತೆ. ಸುಯಿನ್ ಹೋರಾಡಿ ಅಲ್ಲಿದ್ದ ಪೂಜೆಯ ಹಗ್ಗವನ್ನು ಹರಿದಾಕ್ತಾಳೆ. ಆ ಮಣ್ಣಿನ ಪಾತ್ರೆ ಒಡೆದು ಹೋಗುತ್ತೆ. ಆದರೂ ದೆವ್ವ ಅವಳನ್ನ ಒಳಗಡೆ ಎಳ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತಿನ ನಂತರ ಕೈಟ್ ನೀರಿನಿಂದ ಬದುಕಿ ಬರ್ತಾನೆ. ದೂರದಲ್ಲಿ ಸುಯಿನ್ ಕೂತಿರೋದನ್ನ ನೋಡಿ ಬದುಕಿದಾಳೆ ಅಂತ ಓಡಿ ಹೋಗಿ ಗಟ್ಟಿಯಾಗಿ ಹಗ್ ಮಾಡ್ಕೊಳ್ತಾನೆ. ಕೆಲವು ದಿನಗಳ ನಂತರ ಆಫೀಸ್ನಲ್ಲಿ ಕೈಟ್ ಸುಯಿನ್ನ ಮೀಟ್ ಮಾಡ್ತಾನೆ. ವೂ ಆ ಕಲ್ಲುಗಳನ್ನು ಒಡೆಯೋದಕ್ಕೆ ಟ್ರೈ ಮಾಡಿದ್ರು, ಯಾಕೆ ಸತ್ರು ಅಂತ ಕೈಟ್ ಯೋಚನೆ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಸಿಂಕ್ನಿಂದ ನೀರು ಓವರ್ಫ್ಲೋ ಆಗ್ತಿರುತ್ತೆ. ಸುಯಿನ್ ಅಲ್ಲಿರಲ್ಲ. ಸಡನ್ ಆಗಿ ಇಡೀ ಸರೌಂಡಿಂಗ್ ಚೇಂಜ್ ಆಗಿ ಕೈಟ್ ಮತ್ತೆ ಅದೇ ಸಾಲ್ಮೋಕ್ ಜಿ ಕೆರೆ ಮುಂದೆ ನಿಂತಿರ್ತಾನೆ. ಕೈಟ್ ಫುಲ್ ಶಾಕ್ ಆಗಿ ಕೆಳಗಡೆ ನೋಡಿದ್ರೆ ನೀರಿನ ಒಳಗಡೆಯಿಂದ ಸುಯಿನ್ ಮುಖ ಕಾಣಿಸಿ ಒಂದು ಚಿಲ್ಲಿಂಗ್ ವಾರ್ನಿಂಗ್ ಕೊಡ್ತಾಳೆ. ಇನ್ಮೇಲೆ ಯಾವುದನ್ನು ನಂಬೇಡ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.